ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ಮೂಲವಸ್ತು ಸ್ವಲ್ಪ ವಿಭಿನ್ನವಾಗಿದೆ, ಅಷ್ಟೇ ಕುತೂಹಲಕಾರಿಯಾಗಿದೆ. ಹೌದು, ಖಂಡಿತ. ಅಂದ್ರೆ ನಾವಿಂದು ಒಂದು ಇಡೀ ಪುಸ್ತಕವನ್ನಾಗ್ಲಿ ಅಥವಾ ಯಾವುದೋ ದೊಡ್ಡ ರಿಸರ್ಚ್ ಪೇಪರ್ನಾಗ್ಲಿ ತೆಗೆದುಕೊಂಡಿಲ್ಲ. ಬದಲಾಗಿ ಬರೀ 5 ಸಾಲುಗಳ ಒಂದು ಸಣ್ಣ ಟ್ರಾನ್ಸ್ಕ್ರಿಪ್ಟ್ ನಮ್ಮ ಮುಂದಿದೆ. ಅದೇ ಟಾಕ್ಸಿಕ್ ಅಫಿಷಿಯಲ್ ಕನ್ನಡ ಟೀಸರ್ನ ಡೈಲಾಗ್ಸ್. ಓ, ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಿರ್ದೇಶಕಿ ಜೀತು ಮೋಹನ್ ದಾಸ್ ಅವರ ಕಾಂಬಿನೇಷನ್. ಎಕ್ಸಾಕ್ಟ್ಲಿ. ಜೊತೆಗೆ ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಸೇರಿ ಸೃಷ್ಟಿಸಿರುವ ಒಂದು ಕರಾಳ ಪ್ರಪಂಚದ ಮುನ್ಸೂಚನೆ ಇದು ಅಂತ ಹೇಳಬಹುದು. ನಿಜ. ಕೇವಲ ಬೆರಳೆಣಿಕೆಯಷ್ಟು ವಾಕ್ಯಗಳು ಹೇಗೆ ಒಂದು ಬೃಹತ್ ಕಥೆಯ ವಾತಾವರಣವನ್ನ, ಹಾಗೆ ಪಾತ್ರಗಳ ಮನಸ್ಥಿತಿಯನ್ನ ಕಟ್ಟಿಕೊಡುತ್ತವೆ ಅನ್ನೋದನ್ನ ಡಿಕೋಡ್ ಮಾಡುವುದೇ ಹಿಂದಿನ ನಮ್ಮ ಉದ್ದೇಶ. ಬನ್ನಿ, ಈ ಡೈಲಾಗ್ಸ್ ಹಿಂದೆ ಅಡಗಿರುವ ಸೈಕಾಲಜಿಯನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಚರ್ಚೆ ಶುರು ಮಾಡೋ ಮುನ್ನ ಒಂದು ವಿಚಾರವನ್ನ ನಾವು ಗಮನಿಸ್ಬೇಕು ಅನ್ಸತ್ತೆ. ಹೇಳಿ. ಗೀತು ಮೋಹನ್ ದಾಸ್ ಅವರಂತಹ ಒಬ್ಬ ಇಂಡಿ ಫಿಲ್ಮ್ ಮೇಕರ್, ಕ್ಯಾರೆಕ್ಟರ್ ಡ್ರಿವನ್ ಕಥೆಗಳನ್ನು ಮಾಡುವ ನಿರ್ದೇಶಕಿ ಮತ್ತು ಯಶ್ ಅವರಂತಹ ಒಬ್ಬ ಮ್ಯಾಸ್ ಸ್ಟಾರ್ ಒಟ್ಟಿಗೆ ಸೇರಿದಾಗ ಅಲ್ಲಿ ಹುಟ್ಟುವ ಪ್ರಾಜೆಕ್ಟ್ನ ಡೈಲಾಗ್ಸ್ ಹೇಗಿರ್ಬೋದು ಅನ್ನೋ ಕುತೂಹಲ. ಎಕ್ಸಾಕ್ಟ್ಲಿ. ಆ ಕುತೂಹಲ ಎಲ್ಲರಲ್ಲೂ ಇತ್ತು. ಈ ಟೀಸರ್ನ ಟ್ರಾನ್ಸ್ಕ್ರಿಪ್ಟ್ ಆ ಕುತೂಹಲಕ್ಕೆ ತಕ್ಕಂತೆಯೇ ಇದೆ. ಖಂಡಿತ. ಇಲ್ಲಿ ಕೇವಲ ಇನ್ಫಾರ್ಮೇಷನ್ ಪಾಸ್ ಮಾಡೋದಕ್ಕೆ ಪದಗಳನ್ನ ಬಳಸಿಲ್ಲ. ಪ್ರತಿ ಪದವು ಆ ಕ್ಯಾರೆಕ್ಟರ್ನ ಪವರ್, ಡೈನಾಮಿಕ್ಸ್ ಮತ್ತು ಅವರ ಒಳಗಿನ ಫ್ರಸ್ಟ್ರೇಷನ್ ಅನ್ನು ರಿವೀಲ್ ಮಾಡ್ತದೆ. ಇಲ್ಲಿ ನಾವು ಬರೀ ವಾಕ್ಯಗಳನ್ನಷ್ಟೇ ಅಲ್ಲ, ಆ ವಾಕ್ಯಗಳ ನಡುವೆ ಇರುವ ಮೌನವನ್ನು ಕೂಡ ಓದಬೇಕಾಗ್ತದೆ. ಆ ಮೌನದ ಬಗ್ಗೆ ನಾವು ಖಂಡಿತ ಮಾತಾಡೋಣ. ಆದರೆ ಮೊದಲನೇ ವಾಕ್ಯದಿಂದಲೇ ಶುರು ಮಾಡೋಣ ಅನ್ಸುತ್ತೆ. ಆ ವಾಯ್ಸ್ ಓವರ್ ಶುರುವಾಗೋದೇ ಒಂದು ಎಚ್ಚರಿಕೆಯಿಂದ. ಹೌದು. ದಿಸ್ ವಾರ್ ವಿಲ್ ಬಿ ಡಿಫರೆಂಟ್ ಅಂಡ್ ಸೋ ವಿಲ್ ಬಿ ದೇರ್ ಟ್ರೆಚರಿ ಅಂತ. ಅಂದ್ರೆ ಈ ಯುದ್ಧ ಭಿನ್ನವಾಗಿರುತ್ತದೆ, ಹಾಗೆ ಅವರ ದ್ರೋಹ ಕೂಡ. ಕರೆಕ್ಟ್. ಸಾಮಾನ್ಯವಾಗಿ ಗ್ಯಾಂಗ್ಸ್ಟರ್ ಕಥೆಗಳಲ್ಲಿ ಯುದ್ಧ ಅಂದ್ರೆ ಒಂದು ಗ್ಯಾಂಗ್ ಇನ್ನೊಂದು ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡೋದು, ಟೆರಿಟರಿಗೋಸ್ಕರ ಹೊಡೆದಾಡೋದು. ಆದ್ರೆ ಇಲ್ಲಿ ಟ್ರೆಚರಿ ಅಥವಾ ದ್ರೋಹ ಅನ್ನೋ ಪದವನ್ನು ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿ ಬಳಸಿದ್ದಾರೆ? ಯುದ್ಧ ಮತ್ತು ದ್ರೋಹ ಇವೆರಡಕ್ಕೂ ಇಲ್ಲಿ ಏನು ಕನೆಕ್ಷನ್ ಇರ್ಬೋದು? ಇದೇ ಈ ಕಥೆಯ ಬೇಸ್ ಅಂತ ಹೇಳಬಹುದು. ಯುದ್ಧ ಅಂದಾಗ ನಮ್ಗೆ ಎದುರಾಳಿ ಯಾರು ಅಂತ ಗೊತ್ತಿರ್ತದೆ ಅಲ್ವಾ? ಹೌದು, ಶತ್ರು ಕಣ್ಮುಂದಿರ್ತಾನೆ. ಆತನ ಹತ್ರ ಎಷ್ಟು ವೆಪನ್ಸ್ ಇದೆ, ಅವನ ಬಲ ಏನು ಅನ್ನೋದು ನಮ್ಗೆ ಅಂದಾಜಿರ್ತದೆ. ಅದನ್ನ ಫೇಸ್ ಮಾಡೋದು ಕಷ್ಟ ಆಗಿರ್ಬೋದು, ಆದ್ರೆ ಅದು ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. ಆದ್ರೆ ದ್ರೋಹ ಹಾಗಲ್ಲ. ಇಲ್ಲ, ದ್ರೋಹ ಯಾವಾಗಲೂ ನಮ್ಮ ಬೆನ್ನ ಹಿಂದಿನಿಂದ ಆಗುವಂಥದ್ದು. ನಮ್ಗೆ ಯಾರು ಬಹಳ ಆಪ್ತರು ಅಂತ ನಾವು ಅನ್ಕೊಂಡಿರ್ತೇವೋ ಅವರೇ ನಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳಿರ್ತವೆ. ಈ ವಾಕ್ಯ ನಮ್ಗೆ ಕೊಡ್ತಿರೋ ಹಿಂಟ್ ಏನಂದ್ರೆ, ನಾಯಕ ಇಲ್ಲಿ ಹೋರಾಡ್ಬೇಕಾಗಿರೋದು ಹೊರಗಿನ ಶತ್ರುಗಳ ಜೊತೆ ಮಾತ್ರವಲ್ಲ, ತನ್ನದೇ ಸರ್ಕಲ್ನಲ್ಲಿರೋ ಶತ್ರುಗಳ ಜೊತೆಯೂ ಹೌದು ಅಲ್ವಾ? ಎಕ್ಸಾಕ್ಟ್ಲಿ. ತನ್ನದೇ ಪ್ರಪಂಚದಲ್ಲಿರುವ ಇನ್ವಿಸಿಬಲ್ ಶತ್ರುಗಳ ಜೊತೆ. ಅಂದ್ರೆ ಇದು ಕತ್ತಿ ಅಥವಾ ಬಂದೂಕುಗಳಿಂದ ನಡೆಯುವ ಯುದ್ಧಕ್ಕಿಂತ ಹೆಚ್ಚಾಗಿ ಮೈಂಡ್ ಗೇಮ್ಸು ಮತ್ತು ಸೈಕೊಲಾಜಿಕಲ್ ವಾರ್ ಅಂತ ಅರ್ಥೈಸ್ಬೋದಾ? ಖಂಡಿತ. ನಾವೊಂದು ಚೆಸ್ ಆಡ್ತಿದ್ವಿ ಅಂತ ಇಟ್ಕೊಳ್ಳಿ. ಎದುರಾಳಿಯ ಕಾಯಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಡಿಫೆಂಡ್ ಮಾಡ್ಕೋತೀವಿ. ಆದ್ರೆ ನಮ್ಮದೇ ಕಾಯಿಗಳು ನಮ್ಮ ರಾಜನಿಗೆ ಚೆಕ್ಕಿಟ್ರೆ ಆ ಪರಿಸ್ಥಿತಿ ಹೇಗಿರುತ್ತೆ? ಅದು ನಿಜಕ್ಕೂ ಕಾಂಪ್ಲೆಕ್ಸ್ ಆಗಿರುತ್ತೆ ಅಲ್ವಾ? ಬಹುಶಃ ಈ ಕಥೆಯ ನಾಯಕ ಅಂಥದ್ದೇ ಒಂದು ಪ್ಯಾರನೋಯಾ ಅಥವಾ ಭೀತಿಯಲ್ಲಿ ಬದುಕ್ತಾ ಇರ್ಬೋದು ಅನ್ಸತ್ತೆ. ಯಾರು ಫ್ರೆಂಡ್ ಯಾರು ಎನಿಮಿ ಅನ್ನೋ ಕ್ಲಾರಿಟಿನೇ ಇಲ್ಲದ ಪ್ರಪಂಚ ಇದು. ಆ ಚೆಸ್ ಅನಾಲಜಿ ಬಹಳ ಆಪ್ಟ್ ಆಗಿದೆ. ನೀವ್ ಹೇಳ್ದ ಹಾಗೆ ಎಲ್ಲರೂ ಶತ್ರುಗಳೇ ಆಗಿರುವಾಗ ಒಂದ್ ರೀತಿಯ ಪ್ಯಾರನೋಯಾ ಡೆವಲಪ್ ಆಗುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಅನುಮಾನದಿಂದಲೇ ಇಡಬೇಕಾಗುತ್ತೆ. ಹೌದು. ಇಲ್ಲಿ ದಿಸ್ ವಾರ್ ವಿಲ್ ಬಿ ಡಿಫರೆಂಟ್ ಅಂತ ಹೇಳುವಾಗ ಆ ವಾಯ್ಸ್ ಓವರ್ ಕೊಡುವ ವ್ಯಕ್ತಿಗೂ ಈ ನಾಯಕನ ಮೇಲೆ ಒಂದ್ ರೀತಿಯ ಅನುಕಂಪ ಅಥವಾ ಎಚ್ಚರಿಕೆ ಕೊಡುವ ಕಾಳಜಿ ಇದ್ದಂತಿದೆ. ಅಂದ್ರೆ ಒಂದು ವಾರ್ನಿಂಗ್ ತರಹ. ಹೌದು. ಮುಂದಿನ ದಿನಗಳಲ್ಲಿ ನೀನು ಎದುರಿಸಲಿರುವ ದ್ರೋಹಗಳು ನಿನ್ನನ್ನು ಫಿಸಿಕಲ್ ಆಗಿ ಮಾತ್ರವಲ್ಲ, ಇಮೋಷನಲ್ ಆಗಿ ಮತ್ತು ಸೈಕಲಾಜಿಕಲ್ ಆಗಿ ಡ್ಯಾಮೇಜ್ ಮಾಡ್ಲಿವೆ ಅನ್ನೋ ವಾರ್ನಿಂಗ್ ಅದು. ಟ್ರೆಚರಿ ಅನ್ನೋದು ಮನುಷ್ಯನ ಕೋರ್ ಬಿಲೀಫ್ ಸಿಸ್ಟಮ್ ಅನ್ನೇ ಶೇಕ್ ಮಾಡ್ತದೆ. ಆ ವಾರ್ನಿಂಗ್ನ ಕಂಟಿನ್ಯೂಯೇಷನ್ ಆಗಿ ಬರುವ ಮುಂದಿನ ಲೈನು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಏನದು? ಆ ಧ್ವನಿ ಹೇಳುತ್ತೆ, ಯು ಕಾಂಟ್ ಗೋ ಅಗೇನ್ಸ್ಟ್ ದಿ ವರ್ಲ್ಡ್ ಅಂಡ್ ಸರ್ವೈವ್, ಸ್ಟಾಪ್ ಬೀಯಿಂಗ್ ಸ್ಟಬರ್ನ್ ಅಂತ. ಅಂದ್ರೆ ನೀನು ಜಗತ್ತಿನ ವಿರುದ್ಧ ಹೋಗಿ ಬದುಕಲು ಸಾಧ್ಯವಿಲ್ಲ, ಹಠ ಮಾಡೋದನ್ನ ಬಿಡುವಂತ. ಕರೆಕ್ಟ್. ನನಗಿಲ್ಲಿ ಕಾಡುತ್ತಿರುವ ಪ್ರಶ್ನೆ ಆ ವರ್ಲ್ಡ್ ಅನ್ನೋ ಪದದ ಬಗ್ಗೆ. ಓಕೆ. ಸಾಮಾನ್ಯವಾಗಿ ನನ್ನ ಗ್ಯಾಂಗ್ ವಿರುದ್ಧ ಹೋಗ್ಬೇಡ ಅಥವಾ ನಮ್ಮ ಬಾಸ್ ವಿರುದ್ಧ ಹೋಗ್ಬೇಡ ಅಂತ ವಿಲನ್ಗಳು ವಾರ್ನ್ ಮಾಡ್ತಾರೆ. ಆದ್ರೆ ಇಲ್ಲಿ ಇಡೀ ಜಗತ್ತು ಅಥವಾ ವ್ಯವಸ್ಥೆಯನ್ನೇ ಅವನ ವಿರುದ್ಧ ನಿಲ್ಸಲಾಗಿದೆ. ನಿಜ. ಜೊತೆಗೆ ಆ ಸ್ಟಬ್ಬರ್ನ್ ಅನ್ನೋ ಪದ ಒಂದ್ ರೀತಿಯಲ್ಲಿ ಚಿಕ್ಕ ಮಕ್ಕಳಿಗೆ ಬೈಯುವಾಗ ನಾವು ಹಠ ಮಾಡಬೇಡ ಅಂತೀವಿ.
ಒಬ್ಬ ಪವರ್ಫುಲ್ ಗ್ಯಾಂಗ್ಸ್ಟರ್ಗೆ ಯಾರೋ ಹಠಮಾರಿ ಅಂತ ಯಾಕೆ ಕರೀತಿದ್ದಾರೆ? ಇಲ್ಲಿ ನಾವು ಆ ಪಾತ್ರದ ಆರ್ಕಿಟೈಪ್ ಅನ್ನು ಅರ್ಥ ಮಾಡಿಕೊಳ್ಬೇಕು. ಹೇಳಿ. ಒಂದು ಬೃಹತ್ ವ್ಯವಸ್ಥೆ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಇದ್ದಾಗ ಅದು ತನ್ನದೇ ಆದ ಕೆಲವು ನಿಯಮಗಳನ್ನು ಮಾಡಿರ್ತದೆ. ಆ ನಿಯಮಗಳಿಗೆ ಯಾರು ತಲೆಬಾಗುತ್ತಾರೋ ಅವರು ಸೇಫ್ ಆಗಿರ್ತಾರೆ. ಕರೆಕ್ಟ್. ಆದರೆ ಯಾರು ಆ ನಿಯಮಗಳನ್ನು ಪ್ರಶ್ನಿಸ್ತಾರೋ ಅಥವಾ ತಮ್ಮದೇ ಆದ ಹೊಸ ನಿಯಮಗಳನ್ನು ಬರೆಯಲು ಮುಂದಾಗುತ್ತಾರೋ ಅವರನ್ನು ಆ ವ್ಯವಸ್ಥೆ ಹಠಮಾರಿ ಅಂತಲೇ ಕರೆಯುತ್ತದೆ. ಓ, ಅಂದ್ರೆ ಇದು ಮಕ್ಕಳ ಹಠ ಅಲ್ಲ. ಖಂಡಿತ ಅಲ್ಲ. ಇಲ್ಲಿ ಹಠ ಅನ್ನೋದು ಚೈಲ್ಡಿಶ್ ಬಿಹೇವಿಯರ್ ಅಲ್ಲ. ಅದು ಆ ನಾಯಕನ ರಿಬೆಲ್ಯನ್, ಅವನ ಅಸ್ತಿತ್ವದ ಮೂಲವೇ ಆ ಹಠ. ಇಡೀ ಜಗತ್ತು ಒಂದು ಕಡೆ ನಿಂತು ನೀನು ಸೋಲೊಪ್ಕೋ ಅಂದಾಗ ಇಲ್ಲ, ನಾನು ನನ್ನ ದಾರಿಯಲ್ಲೇ ಹೋಗ್ತೀನಿ ಅನ್ನೋದು ಸಾಮಾನ್ಯವಾದ ಧೈರ್ಯವಲ್ಲ. ಅದನ್ನ ಕೇಳಿದಾಗ ನನಗೊಂದು ಇಮ್ಯಾಜಿನೇಷನ್ ಬರ್ತಿದೆ. ಏನು? ನದಿಯಲ್ಲಿ ನೀರು ರಭಸವಾಗಿ ಹರಿಯುವಾಗ ಎಷ್ಟೋ ಮರಗಳು ಕಲ್ಲುಗಳು ಕೊಚ್ಚಿಕೊಂಡೋಗ್ತವೆ. ಹೌದು. ಆದರೆ ಯಾವುದೋ ಒಂದು ದೊಡ್ಡ ಬಂಡೆ ಮಾತ್ರ ಆ ಪ್ರವಾಹದ ಮಧ್ಯೆ ಅಲುಗಾಡದೆ ನಿಂತಿರುತ್ತೆ. ನೀರು ಆ ಬಂಡೆಯ ಸುತ್ತ ಹರಿದು ಹೋಗಬೇಕೇ ಹೊರತು ಬಂಡೆಯನ್ನು ತನ್ನ ಜೊತೆ ಕೊಂಡೊಯ್ಯಲು ಸಾಧ್ಯವಾಗಲ್ಲ. ವಾವ್, ಒಳ್ಳೆ ಉದಾಹರಣೆ. ಆ ವ್ಯವಸ್ಥೆ ಆ ಬಂಡೆಯನ್ನು ನೋಡಿ ನೀನು ಸ್ಟಬರ್ನ್ ಆಗಿದ್ಯಾ ಅಂತ ಕಂಪ್ಲೇಂಟ್ ಮಾಡಿದ ಹಾಗೆ ಈ ಡೈಲಾಗ್. ಅಂದ್ರೆ ಅವನಿಗೆ ಆ ವ್ಯವಸ್ಥೆಯ ಭಾಗವಾಗಲು ಇಷ್ಟವಿಲ್ಲ, ತಾನೇ ಒಂದು ಹೊಸ ವ್ಯವಸ್ಥೆ ಆಗಬೇಕು ಅನ್ನೋ ಹಂಬಲ ಇರ್ಬೋದಲ್ವಾ? ಹೌದು. ಮತ್ತು ಇಲ್ಲಿ ಸರ್ವೈವ್ ಅನ್ನೋ ಪದವನ್ನು ನಾವು ಡಿಕೋಡ್ ಮಾಡಬೇಕು. ಓಕೆ. ಆ ಧ್ವನಿ ಹೇಳುತ್ತೆ, ಯು ಕಾಂಟ್ ಗೋ ಎಗೇನ್ಸ್ಟ್ ದ ವರ್ಲ್ಡ್ ಅಂಡ್ ಸರ್ವೈವ್. ಅಂದ್ರೆ ಅವರ ದೃಷ್ಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಮಾತ್ರ ಬದುಕುಳಿಯಬಹುದು. ಆದ್ರೆ ನಾಯಕನ ದೃಷ್ಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕುವುದು ಸಾವಿಗೆ ಸಮಾನವಾಗಿರಬಹುದು. ಆತನಿಗೆ ಸರ್ವೈವಲ್ಗಿಂತ ತನ್ನ ಐಡೆಂಟಿಟಿ, ತನ್ನ ಅಹಂಕಾರ ಅಥವಾ ತನ್ನದೆಯಾದ ಒಂದು ನ್ಯಾಯ ಬಹಳ ಮುಖ್ಯವಾಗಿರುತ್ತೆ. ಎಕ್ಸಾಕ್ಟ್ಲಿ. ಆತನ ಈ ಸ್ಟಬರ್ನ್ ನೇಚರ್ ಆತನಿಗೆ ಅಪಾಯವನ್ನು ತಂದೊಡತ್ತೆ ಅಂತ ಗೊತ್ತಿದ್ರೂ ಆತ ಅದ್ರಿಂದ ಹಿಂದೆ ಸರಿಯುವ ವ್ಯಕ್ತಿಯಲ್ಲ ಅನ್ನೋದನ್ನ ಈ ಲೈನ್ ಎಸ್ಟಾಬ್ಲಿಷ್ ಮಾಡ್ತದೆ. ಈಗ ಈ ಟೀಸರ್ನ ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಬರೋಣ. ಎದುರಾಳಿ ವಾರನ್ ಮಾರಿ ಆದ್ಮೇಲೆ ಒಂದು ಡೆಡ್ಲಿ ಸಿಚುವೇಶನ್ ಕ್ರಿಯೇಟ್ ಆಗತ್ತೆ. ವಿಲನ್ ಅಬ್ಬರಿಸ್ತಾ ಹೇಳ್ತಾನೆ, ಗಿವ್ ಅಪ್ ರಾಯ, ಇಟ್ಸ್ ಓವರ್ ಅಂತ. ವಿಲನ್ಗೆ ತಾನು ಗೆದ್ಬಿಟ್ಟೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅದು. ಹೌದು. ಆದ್ರೆ ಆಗ ಬರುವ ನಾಯಕನ ರೆಸ್ಪಾನ್ಸ್ ಇದೆಯಲ್ಲ, ಅಬ್ಬಾ, ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್. ಕೇವಲ 2 ವಾಕ್ಯ, ಆದ್ರೆ ಅದು ಕ್ರಿಯೇಟ್ ಮಾಡುವ ಇಂಪ್ಯಾಕ್ಟ್ ಹ್ಯೂಜ್ ಆಗಿದೆ. ನಿಜ. ಇಲ್ಲಿ ರಾಯ ಅನ್ನೋ ಹೆಸರಿನ ರಿವೀಲ್ ಕೂಡ ಆಗುತ್ತೆ. ಎದುರಾಳಿ ಆಟ ಮುಗೀತು ಅಂತ ಅಂದುಕೊಂಡಿರುವಾಗ ಆಟದ ನಿಯಮಗಳನ್ನೇ ಚೇಂಜ್ ಮಾಡುವ ಈ ಮೈಂಡ್ಸೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಪಕ್ಕಾ ಪವರ್ ಡೈನಾಮಿಕ್ಸ್ನ ಆಟ. ಎದುರಾಳಿ ಗಿವ್ ಅಪ್ ಅಂತ ಹೇಳುವಾಗ ಆತ ತನ್ನ ಕೈಲಿ ಪವರ್ ಇದೆ ಅಂತ ನಂಬಿದಾನೆ. ಅವನು ಸಿಚುವೇಶನ್ ಅನ್ನು ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾನೆ. ಆದ್ರೆ ರಾಯನ ಆನ್ಸರ್ ಅದನ್ನ ಉಲ್ಟಾ ಮಾಡುತ್ತೆ. ಹೌದು. ರಾಯನ ಉತ್ತರ ಆ ಇಲ್ಯೂಷನ್ ಅನ್ನು ಒಡೆದ್ಹಾಕ್ತದೆ. ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್ ಅನ್ನೋದು ಬರೀ ಒಂದು ಡೈಲಾಗ್ ಅಲ್ಲ, ಅದು ಅಥಾರಿಟಿಯ ಸ್ಟೇಟ್ಮೆಂಟ್. ಅಂದ್ರೆ ಈ ಯುದ್ಧ ಶುರು ಮಾಡಿದ್ದೂ ನಾನೇ, ಇದ್ನ ಮುಗ್ಸೋದೂ ನಾನೇ, ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಸೋಲು ಕೂಡ ನಿರ್ಧಾರವಾಗಲ್ಲ ಅನ್ನೋ ಎಕ್ಸ್ಟ್ರೀಮ್ ಲೆವೆಲ್ನ ಅಹಂಕಾರ ಮತ್ತು ಆತ್ಮವಿಶ್ವಾಸ ಅದು. ಆ ಡೈಲಾಗ್ ಡೆಲಿವರಿಯಲ್ಲಿ ಒಂದು ಸಣ್ಣ ಪಾಸ್, ಅಂದ್ರೆ ಒಂದು ವಿರಾಮ ಇದೆ, ನೀವು ಗಮನಿಸಿರ್ಬೋದು. ಹೌದು, ಖಂಡಿತ. ಇಟ್ಸ್ ಓವರ್ ಅಂತ ಹೇಳಿ ಒಂದು ಕ್ಷಣ ಮೌನವಾಗಿ ಆಮೇಲೆ ವೆನ್ ಐ ಸೇ ಇಟ್ಸ್ ಓವರ್ ಅಂತಾನೆ ರಾಯ್. ಆ ಮೌನವೇ ಒಂದು ರೀತಿಯಲ್ಲಿ ಸೈಕಲಾಜಿಕಲ್ ವಾರ್ಫೇರ್ ಅಲ್ವಾ? ಎಕ್ಸಾಕ್ಟ್ಲಿ. ಎದುರಾಳಿಗೆ ಒಂದು ಸೆಕೆಂಡ್ ತಾನು ಗೆದ್ದೆ ಅಂತ ಫೀಲ್ ಕೊಟ್ಟು ಮರುಕ್ಷಣವೇ ಆತನ ಕಾಲ ಕೆಳಗಿನ ಮಣ್ಣು ಎಳೆದು ಬಿಡುವ ತಂತ್ರ ಇದು. ತಾನು ಫಿಸಿಕಲ್ ಆಗಿ ಎಷ್ಟೇ ಕಷ್ಟದಲ್ಲಿದ್ರೂ ಮೆಂಟಲ್ ಆಗಿ ಆತ ಎದುರಾಳಿಗಿಂತ 10 ಹೆಜ್ಜೆ ಮುಂದಿದ್ದಾನೆ ಅನ್ನೋದನ್ನ ಆ ಸಣ್ಣ ವಿರಾಮ ಪ್ರೂವ್ ಮಾಡುತ್ತೆ. ಹೌದು, ಆ ಪಾಸ್ ಬಹಳ ಇಂಪಾರ್ಟೆಂಟ್. ಅದು ಆ ಕ್ಯಾರೆಕ್ಟರ್ನ ಕಾಮ್ನೆಸ್ ಅನ್ನು ತೋರಿಸುತ್ತೆ. ಇಡೀ ಜಗತ್ತು ಅವನ ವಿರುದ್ಧ ನಿಂತು ಕಿರ್ಚಾಡ್ತಾ ಇರುವಾಗ, ಎದುರಾಳಿಗಳು ಡೆಸ್ಪರೇಟ್ ಆಗಿ ಶರಣಾಗುವಂತ ಒದರ್ತಿರುವಾಗ ಆತ ಮಾತ್ರ ಎಳ್ಳಷ್ಟು ಪ್ಯಾನಿಕ್ ಆಗಿಲ್ಲ. ಸ್ವಲ್ಪನೂ ಭಯ ಇಲ್ಲ ಅವನಿಗೆ. ಇಲ್ಲ. ಆ ಪಾಸ್ ಮೂಲಕ ಆತ ಎದುರಾಳಿಯ ಹೈಪರ್ ಎನರ್ಜಿಯನ್ನು ಕಂಪ್ಲೀಟಾಗಿ ನ್ಯೂಟ್ರಲೈಸ್ ಮಾಡ್ತಾನೆ. ಅಧಿಕಾರ ಅನ್ನೋದು ಯಾವಾಗ್ಲೂ ಯಾರು ಜೋರಾಗಿ ಕಿರ್ಚುತ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಮತ್ಯಾವುದ್ರ ಮೇಲಿರುತ್ತೆ? ಯಾರು ಪರಿಸ್ಥಿತಿಯ ಕಂಟ್ರೋಲ್ ಅನ್ನು ತಮ್ಮ ಮನಸ್ಸಿನಲ್ಲಿ ಹಿಡಿದಿಟ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರಾಯ್ ತನ್ನ ಕಾಮ್ನೆಸ್ ಮೂಲಕವೇ ಆ ಕಂಟ್ರೋಲ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಆದ್ರೆ ಅಷ್ಟೊಂದು ಕಾಮ್ ಆಗಿರುವ ರಾಯ್ ಮರುಕ್ಷಣವೇ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ಡ್ ಆಗ್ತಾನೆ. ಈ ಟೀಸರ್ನ ಅತ್ಯಂತ ಕ್ರೇಜಿ ಮತ್ತು ಅನ್ಎಕ್ಸ್ಪೆಕ್ಟೆಡ್ ತಿರುವು ಬರೋದೇ ಇಲ್ಲಿ. ಹೌದು, ಆ ಡೈಲಾಗ್. ರಾಯ್ ಹೇಳ್ತಾನೆ, ಅಂಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್, ಫಕಿಂಗ್ ಮ್ಯಾನರ್ಸ್, ಐ ಆಮ್ ಹೋಮ್ ಡ್ಯಾಡಿ. ಇದು ಅಕ್ಷರಶಃ ಒಂದು ವಿಪ್ಲಾಶ್ ಕೊಟ್ಟ ಹಾಗೆ ಆಗುತ್ತೆ.
ನಿಜ. ಒಂದೆಡೆ ತಾನು ಆಟದ ನಿಯಮ ಬರೆಯುವ ದೇವ್ರು ಅಂತ ಘೋಷಿಸ್ಕೊಳ್ತಾನೆ, ಮತ್ತೊಂದೆಡೆ ಅತ್ಯಂತ ಕೆಟ್ಟದಾಗಿ ಬೈತಾನೆ, ಮತ್ತೆ ಅದೇ ಉಸಿರಿನಲ್ಲಿ ನಾನು ಮನೆಗೆ ಬಂದಿದ್ದೀನಿ ಅಂತ ಶಾಂತವಾಗ್ತಾನೆ. ಅಷ್ಟರಲ್ಲೇ ಒಂದು ಮಗು ಡ್ಯಾಡಿ ಅಂತ ಕರೆಯುತ್ತೆ. ಇದು ತುಂಬಾನೇ ಕಾಂಪ್ಲೆಕ್ಸ್ ಆದ ಜಕ್ಸ್ಟಪೊಸಿಷನ್ ಅಲ್ವಾ? ಹೌದು, ಇದು ಟೀಸರ್ನ ಅತ್ಯಂತ ಬ್ರಿಲಿಯಂಟ್ ಪೋರ್ಷನ್. ಇಲ್ಲಿ ನಾವೊಂದು ಅದ್ಭುತವಾದ ಜಕ್ಸ್ಟಪೊಸಿಷನ್ ನೋಡಬಹುದು. ಅಂದ್ರೆ ಆ ಎರಡು ಬೇರೆ ಬೇರೆ ಎಮೋಷನ್ಸ್. ಎಕ್ಸಾಕ್ಟ್ಲಿ. ಕ್ರೌರ್ಯ ಮತ್ತು ಕೌಟುಂಬಿಕತೆಯ ನಡುವಿನ ಒಂದು ವಿಲಕ್ಷಣವಾದ ವೈರುಧ್ಯ. ರಾಯನಿಗೆ ತಾನು ಎಂಥ ರಕ್ತಸಿಕ್ತ ಪ್ರಪಂಚದಲ್ಲಿದ್ದೀನಿ ಅನ್ನೋದು ಗೊತ್ತಿದೆ, ಆದ್ರೆ ಆ ಪ್ರಪಂಚದ ನೆರಳು ತನ್ನ ಮನೆ ಮೇಲೆ ಬೀಳ್ಬಾರ್ದು ಅನ್ನೋ ಡೆಸ್ಪಿರೇಷನ್ ಅವನಲ್ಲಿದೆ. ಅವನು ಎದುರಾಳಿಗೆ ಹ್ಯಾವ್ ಸಮ್ ಮ್ಯಾನರ್ಸ್ ಅಂತ ಹೇಳುವಾಗ ಆತನ ಇಂಟೆನ್ಷನ್ ತನ್ನ ಪವರ್ ತೋರ್ಸುದಲ್ಲ, ತನ್ನ ಮನೆಯ ಪಾವಿತ್ರ್ಯತೆಯನ್ನ ಕಾಪಾಡ್ಕೊಳ್ಳೋದು. ನನಗಿದು ಕೇಳಿದಾಗ ನಮ್ಮ ಡೇ ಟು ಡೇ ಲೈಫ್ನ ಒಂದು ಸೀನ್ ನೆನಪಾಗತ್ತೆ. ಯಾವ ಸೀನ್? ಮನೇಲಿ ಗಂಡ ಹೆಂಡತಿ ಯಾವುದೋ ವಿಚಾರಕ್ಕೆ ಸಿಕ್ಕಾಪಟ್ಟೆ ಜಗಳಾಡ್ತಾ ಇರ್ತಾರೆ, ವಾಯ್ಸ್ ರೈಸ್ ಆಗಿರುತ್ತೆ. ಹೌದು. ಅಷ್ಟರಲ್ಲಿ ಅವರ ಪುಟ್ಟ ಮಗು ಆ ರೂಮಿಗೆ ಬಂದ್ರೆ ಇಬ್ರು ತಕ್ಷಣ ಜಗಳ ನಿಲ್ಸಿ ಮುಖದಲ್ಲೊಂದು ಫೇಕ್ ಸ್ಮೈಲ್ ತಂದ್ಕೊಂಡು ಬಾಪುಟ್ಟ ಅಂತಾರೆ. ಹೌದು, ತಕ್ಷಣ ಶಾಂತವಾಗ್ತಾರೆ. ಇಲ್ಲಿ ರಾಯ ಮಾಡ್ತಿರೋದು ಕೂಡ ಅದೇ. ಆದ್ರೆ ಆತನ ಜಗಳ ಯಾವುದೋ ಸಣ್ಣ ವಿಷಯಕ್ಕಲ್ಲ, ಆತನ ಜಗಳ ಇಡೀ ಜಗತ್ತಿನ ಜೊತೆ, ಸಾವಿನ ಜೊತೆ. ಅವನು ಎಷ್ಟೇ ಮ್ಯಾನರ್ಸಿಂದ ಇರಿ ಅಂತ ಶತ್ರುಗಳಿಗೆ ಬೈದ್ರೂ ಆ ಬೈಗುಳದಲ್ಲೇ ಒಂದು ಎಕ್ಸ್ಟ್ರೀಮ್ ವಾಯ್ಲೆನ್ಸ್ ಇದೆ. ಹೌದು, ಆ ಫಕಿಂಗ್ ಮ್ಯಾನರ್ಸ್ ಅನ್ನೋ ಆಕ್ರೋಶ. ಆತ ರಕ್ತಸಿಕ್ತ ಕೈಗಳನ್ನು ಜೇಬಿನಲ್ಲಿಟ್ಟುಕೊಂಡು ಮಗುವಿನ ಮುಂದೆ ಒಳ್ಳೆಯ ಅಪ್ಪನಂತೆ ನಟಿಸಲು ಹೆಣಗಾಡುತ್ತಿದ್ದಾನೆ ಅಂತ ನನಗನ್ನಿಸ್ತೆ. ನೀವು ಕೊಟ್ಟ ಉದಾಹರಣೆ ಈ ಸಿಚುವೇಶನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಆ ಫೇಕ್ ಸ್ಮೈಲ್ ಮತ್ತು ರಿಯಾಲಿಟಿಯ ನಡುವಿನ ಸಂಘರ್ಷವೇ ಈ ಕಥೆಯ ಟೆನ್ಷನ್ ಬಿಲ್ಡ್ ಮಾಡೋದು. ಇದನ್ನೇ ನಾವು ಚಿತ್ರದ ಶೀರ್ಷಿಕೆಯಾದ ಟಾಕ್ಸಿಕ್ ಜೊತೆ ಕನೆಕ್ಟ್ ಮಾಡಿ ನೋಡ್ಬೋದು. ಟಾಕ್ಸಿಕ್ ಅಂದ್ರೆ ಏನು? ವಿಷಕಾರಿ. ಇಲ್ಲಿ ಯಾವುದು ವಿಷಕಾರಿ? ಕೇವಲ ಆತನ ಶತ್ರುಗಳಲ್ಲ. ಹೌದು, ಕೇವಲ ಶತ್ರುಗಳಲ್ಲ, ಆತನ ಲೈಫ್ ಸ್ಟೈಲ್ ಕೂಡ. ಆತ ಎಷ್ಟೇ ಬೌಂಡ್ರಿಗಳನ್ನು ಹಾಕಲು ಪ್ರಯತ್ನ ಪಟ್ಟರೂ ತನ್ನ ಪ್ರೊಫೆಷನಲ್ ಕ್ರೈಮ್ ಲೈಫ್ ಮತ್ತು ಪರ್ಸನಲ್ ಫ್ಯಾಮಿಲಿ ಲೈಫನ್ನು ಸಪರೇಟಾಗಿ ಇಡೋದು ಅಸಾಧ್ಯ. ಅದು ಖಂಡಿತ ಅಸಾಧ್ಯ. ಆ ಎರಡು ಜಗತ್ತುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಆ ಇಡೀ ವಾತಾವರಣವೇ ಟಾಕ್ಸಿಕ್ ಆಗಿ ಬದಲಾಗುತ್ತದೆ. ಹೌದು, ರಾಯನಿಗೆ ತನ್ನ ಮನೆಯ ಹೊಸ್ತಿಲಲ್ಲಿ ಕನಿಷ್ಠ ಸಭ್ಯತೆ ಬೇಕಿದೆ ಎನ್ನುವುದೇ ಒಂದು ಐರಣಿ. ನಿಜ. ಹೊರಗಡೆ ನೂರಾರು ಜನರ ಪ್ರಾಣ ತೆಗೆಯುವ ದ್ರೋಹಗಳ ಸುಳಿಯಲಿ ಬದುಕುವ ವ್ಯಕ್ತಿ ತನ್ನ ಮಗುವಿನ ಮುಂದೆ ಯಾರೋ ಜೋರಾಗಿ ಮಾತನಾಡಿದ್ರೆ ಅದನ್ನ ಸಹಿಸಲ್ಲ ಅಂದ್ರೆ ಆತನಲ್ಲಿರುವ ಆಂತರಿಕ ಸಂಘರ್ಷ ಎಷ್ಟಿರ್ಬೋದು. ಅದು ಬಹಳ ಡೀಪ್ ಆಗಿದೆ. ಐ ಆಮ್ ಹೋಮ್ ಅಂತ ಅವನು ಹೇಳುವಾಗ ಆ ವಾಯ್ಸ್ನಲ್ಲಿ ಒಂದು ರೀತಿಯ ರಿಲೀಫ್ ಇದೆ, ಒಂದು ಎಕ್ಸಾಷನ್ ಇದೆ. ಇಡೀ ದಿನ ಜಗತ್ತಿನ ವಿರುದ್ಧ ಯುದ್ಧ ಮಾಡಿ ಸುಸ್ತಾಗಿರುವ ಒಬ್ಬ ಮನುಷ್ಯನಿಗೆ ಆ ಮನೆ, ಆ ಮಗು ಒಂದು ಸೇಫ್ ಹೆವೆನ್. ಕರೆಕ್ಟ್. ಆ ಮಗುವಿನ ಡ್ಯಾಡಿ ಅನ್ನೋ ಕೂಗು ಅವನಿಗೆ ಆ ಕ್ಷಣದ ಎಲ್ಲ ಕ್ರೌರ್ಯವನ್ನು ಮರೆಸುವ ಶಕ್ತಿ ಹೊಂದಿದೆ ಅನ್ಸುತ್ತೆ. ಖಂಡಿತ. ಆದ್ರೆ ಇಲ್ಲಿ ನಾವಿನ್ನೊಂದು ಆಯಾಮವನ್ನು ಯೋಚಿಸ್ಬೇಕು. ಏನ್ ಹೇಳಿ? ಆತ ತನ್ನ ಮಗುವಿಗೆ ಒಂದು ಸೇಫ್ ಹೆವೆನ್ ಕ್ರಿಯೇಟ್ ಮಾಡಿದೀನಿ ಅಂತ ಅಂದುಕೊಂಡಿದ್ದಾನೆ. ಆದ್ರೆ ನಿಜವಾಗಿಯೂ ಅದು ಸೇಫ್ ಆಗಿದೆಯಾ? ಅದು ದೊಡ್ಡ ಪ್ರಶ್ನೆ. ರಾಯನಂತ ಒಬ್ಬ ವ್ಯಕ್ತಿ, ಜಗತ್ತನ್ನೇ ಎದುರು ಹಾಕ್ಕೊಂಡಿರುವ ವ್ಯಕ್ತಿ, ತನ್ನ ಪ್ರೀತಿಪಾತ್ರರನ್ನು ಒಂದು ಗಾಜಿನ ಮನೆಯಲ್ಲಿಟ್ಟು ರಕ್ಷಿಸಲು ಸಾಧ್ಯವಾ? ಬಹಳ ಕಷ್ಟ. ಆ ಫಕಿಂಗ್ ಮ್ಯಾನರ್ಸ್ ಅನ್ನೋ ಆಕ್ರೋಶದ ಹಿಂದೆ ತನ್ನ ಈ ಸೇಫ್ ಸ್ಪೇಸ್ ಅನ್ನು ಶತ್ರುಗಳು ಎಲ್ಲಿ ಇನ್ವೇಡ್ ಮಾಡ್ತಾರೋ, ಎಲ್ಲಿ ತನ್ನ ಮಗುವಿಗೆ ತನ್ನ ಅಸಲಿ ಮುಖ ಗೊತ್ತಾಗುತ್ತೋ ಅನ್ನೋ ಭಯವೂ ಅಡಗಿರಬಹುದು. ಆ ಭೀತಿಯೇ ಅವನ ಕೋಪವಾಗಿ ಹೊರಬರ್ತಿದೆ. ಆ ಭಯದ ಆಂಗಲ್ ನಿಜಕ್ಕೂ ಫ್ಯಾಸಿನೇಟಿಂಗ್. ಅಂದ್ರೆ ಆತನಿಗೆ ತನ್ನ ಪ್ರಾಣದ ಬಗ್ಗೆ ಭಯ ಇಲ್ಲ. ಸರ್ವೈವ್ ಆಗಲ್ಲ ಅಂತ ಶತ್ರು ಹೇಳಿದಾಗ ಆತ ನಕ್ಕಿರ್ಬೋದು. ಆದ್ರೆ ತನ್ನ ಮಗುವಿಗೆ, ತನ್ನ ಮನೆಗೇನಾದ್ರೂ ಆದ್ರೆ, ಅಥವಾ ತನ್ನ ಮಗುವಿನ ಮುಂದೆ ತನ್ನ ರಾಕ್ಷಸರೂಪ ರಿವೀಲ್ ಆದ್ರೆ ಅನ್ನೋ ಭಯ ಆತನನ್ನು ಸದಾ ಕಾಡ್ತಿರ್ಬೋದು. ಹೌದು. ಇದನ್ನೇ ಗೀತು ಮೋಹನ್ ದಾಸ್ ಅವು ಎಕ್ಸ್ಪ್ಲೋರ್ ಮಾಡ್ತಿರ್ಬೋದನ್ಸುತ್ತೆ. ಒಂದು ಟಿಪಿಕಲ್ ಮಾಸ್ ಹೀರೋ ಕಥೆಯಲ್ಲಿ ಹೀರೋಗೆ ಯಾವ ಭಯವೂ ಇರಲ್ಲ. ಆದರೆ ಇಲ್ಲಿ ಹೀರೋಗೆ ಒಂದು ಇಮೋಷನಲ್ ಆಂಕರ್ ಇದೆ, ಅದೇ ಆತನ ದೊಡ್ಡ ವಲ್ನರಬಿಲಿಟಿ ಕೂಡ. ಹೌದು, ಯಾವುದೇ ಕ್ಯಾರೆಕ್ಟರ್ಗೆ ಡೆಪ್ತ್ ಬರೋದು ಅವರ ವಲ್ನರಬಿಲಿಟಿಯಿಂದಲೇ. ರಾಯ ಜಗತ್ತಿನ ಕಣ್ಣಿಗೆ ಒಂದು ಕಲ್ಲು ಬಂಡೆಯಾಗಿರ್ಬೋದು, ಆದರೆ ಆತನ ಮಗುವಿನ ಮುಂದೆ ಆತ ಕರಗಲೇಬೇಕು. ಈ ಡ್ಯುವಾಲಿಟಿ, ಈ ಎರಡು ಬೇರೆ ಬೇರೆ ಎಕ್ಸ್ಟ್ರೀಮ್ಗಳ ನಡುವೆ ಬ್ಯಾಲೆನ್ಸ್ ಮಾಡುವ ಸರ್ಕಸ್ ಇದೆಯಲ್ಲ, ಅದು ಆ ಕ್ಯಾರೆಕ್ಟರ್ ಅನ್ನು ಬಹಳ ರಿಯಾಲಿಸ್ಟಿಕ್ ಮತ್ತು ರಿಲೇಟಬಲ್ ಮಾಡ್ತದೆ. ಖಂಡಿತ. ಒಬ್ಬ ವೀಕ್ಷಕನಾಗಿ ನಮಗೆ ರಾಯನ ಕ್ರೌರ್ಯಕ್ಕಿಂತ ಆತನ ಈ ಒದ್ದಾಟ ಹೆಚ್ಚು ಕನೆಕ್ಟ್ ಆಗ್ತದೆ. ಈ ಇಡೀ ಅನಾಲಿಸಿಸ್ ಅನ್ನು ಒಮ್ಮೆ ಸಮರೈಸ್ ಮಾಡಿ ನೋಡೋಣ. ಕೇವಲ ಒಂದು 5-6 ಸಾಲುಗಳ ಡೈಲಾಗ್ಸ್ ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಬಂತು ನೋಡಿ. ನಿಜ, ಬಹಳ ಆಳವಾದ ಜರ್ನಿ ಇದು. ಮೊದಲು ಒಂದು ಭಿನ್ನವಾದ ದ್ರೋಹ ತುಂಬಿರುವ ಯುದ್ಧದ ಪರಿಚಯವಾಯಿತು. ಆಮೇಲೆ ಜಗತ್ತಿನ ವಿರುದ್ಧ ಒಬ್ಬಂಟಿಯಾಗಿ ನಿಂತಿರುವ ಒಬ್ಬ ಹಠಮಾರಿಯ ಕ್ಯಾರೆಕ್ಟರ್ ಸ್ಕೆಚ್ ಸಿಕ್ತು. ಅದಾದ್ಮೇಲೆ
ಆಟ ಮುಗಿಯೋದು ನಾನು ಹೇಳ್ದಾಗ್ಲೇ ಅನ್ನೋ ಒಂದು ಅಲ್ಟಿಮೇಟ್ ಪವರ್ ಸ್ಟೇಟ್ಮೆಂಟ್. ಹೌದು. ಕೊನೆಯದಾಗಿ ಕ್ರೌರ್ಯ ಮತ್ತು ಮುಗ್ಧತೆಯ ನಡುವಿನ ಒಂದು ಟಾಕ್ಸಿಕ್ ಬ್ಯಾಲೆನ್ಸಿಂಗ್ ಆಕ್ಟ್. ಕತೆ ಹೇಳೋದಕ್ಕೆ ಪುಟಗಟ್ಟಲೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸರಿಯಾದ ಪದಗಳನ್ನು ಸರಿಯಾದ ಜಾಗದಲ್ಲಿ ಬಳಸಿದ್ರೆ ಸಾಕು ಅನ್ನೋದಕ್ಕೆ ಈ ಟ್ರಾನ್ಸ್ಕ್ರಿಪ್ಟ್ ಒಂದು ಅದ್ಭುತ ಉದಾಹರಣೆ. ಬರವಣಿಗೆಯ ಅಸಲಿ ತಾಕತ್ತೇ ಅದು. ಪಾತ್ರವೊಂದರ ಬಗ್ಗೆ ಎಲ್ಲವನ್ನೂ ಸ್ಪೂನ್ ಫೀಡ್ ಮಾಡುವ ಬದಲು ಆ ಪಾತ್ರದ ಕೆಲವು ಲಕ್ಷಣಗಳನ್ನು ಮಾತ್ರ ತೋರಿಸಿ ಉಳಿದದ್ದನ್ನು ಪ್ರೇಕ್ಷಕರ ಇಮ್ಯಾಜಿನೇಷನ್ಗೆ ಬಿಡುವುದು ಒಂದು ಕಲೆ. ಈ ಟೀಸರ್ನ ಸಂಭಾಷಣೆಗಳು ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿವೆ. ಇಲ್ಲಿನ ಪ್ರತಿಯೊಂದು ಪದವೂ ಮುಂದಿನ ಕಥೆಯ ಇಂಟೆನ್ಸಿಟಿಗೆ ಒಂದು ಮುನ್ನುಡಿ ಬರೆದಿದೆ. ನಿಜ. ಇದು ನಮ್ಮ ಕೇಳುಗರಿಗೂ ಒಂದು ಇಂಟ್ರೆಸ್ಟಿಂಗ್ ಟೇಕ್ಅವೇ ಅಂತ ಹೇಳ್ಬೋದು. ನೀವು ಯಾವುದೇ ಕಥೆ ಬರೆಯುತ್ತಿರಲಿ ಅಥವಾ ಡೇ ಟು ಡೇ ಲೈಫ್ನಲ್ಲಿ ಕಮ್ಯುನಿಕೇಟ್ ಮಾಡುತ್ತಿರಲಿ, ಕಡಿಮೆ ಪದಗಳಲ್ಲಿ ಹೆಚ್ಚು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಖಂಡಿತ. ಇನ್ನು ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಸಮಯ. ಆದರೆ ಹೋಗುವ ಮುನ್ನ ನಮ್ಮ ಕೇಳುಗರ ತಲೆಗೆ ಒಂದು ಹುಳ ಬಿಟ್ಟು ಹೋಗೋಣ. ಒಂದು ಪ್ರಚೋದನಾಕಾರಿ ಚಿಂತನೆ. ಓಕೆ, ಹೇಳಿ. ರಾಯನು ತನ್ನ ಕ್ರೂರ ಪ್ರಪಂಚದ ಹಿಂಸೆಯನ್ನು ಮನೆ ಹೊಸ್ತಿಲ ಹೊರಗೆ ಇಡಲು ಈ ಮ್ಯಾನರ್ಸ್ ಅಥವಾ ಸಭ್ಯತೆಯನ್ನ ಒಂದು ಗುರಾಣಿಯಂಡಿ ಬಳಸ್ತಿದ್ದಾನಲ್ಲ. ಇದು ಆತನ ಶಕ್ತಿ ಅಂತ ನಾವು ಅಂದುಕೊಳ್ತಿದ್ದೇವೆ. ಆದರೆ ಅವನ ಈ ಕೌಟುಂಬಿಕ ಪ್ರೀತಿಯೇ, ಆ ಮಗುವಿನ ಮೇಲಿರುವ ಮಮತೆಯೇ ಭವಿಷ್ಯದಲ್ಲಿ ಆತನ ಪಾಲಿಗೆ ಅತ್ಯಂತ ವಿಷಕಾರಿ ಅಥವಾ ಟಾಕ್ಸಿಕ್ ದೌರ್ಬಲ್ಯವಾಗಿ ಪರಿಣಮಿಸಲಿದೆಯಾ? ಶತ್ರುಗಳು ಆತನನ್ನ ಸೋಲಿಸಲು ನೇರ ಯುದ್ಧ ಮಾಡುವ ಬದಲು ಇದೇ ಮನೆ ಮತ್ತು ಮಗು ಅನ್ನೋ ವೀಕ್ನೆಸ್ ಮೇಲೆ ಅಟ್ಯಾಕ್ ಮಾಡಿದ್ರೆ ರಾಯನ ಆ ಹಠ ಏನಾಗ್ಬೋದು? ಆ ಪ್ರಶ್ನೆ ಮುಂದಿನ ಕಥೆಯ ಕೀಳಿಕೆಯಾಗಬಹುದು. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು. ಈ ಕುತೂಹಲಕಾರಿ ಪ್ರಶ್ನೆಯನ್ನು ನಿಮ್ಮ ಆಲೋಚನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ. ದೃಶ್ಯ ಮತ್ತು ಶಬ್ದಗಳ ಹಿಂದಿನ ಇಂತಹ ಮತ್ತಷ್ಟು ರೋಚಕ ಅರ್ಥಗಳನ್ನು ಹುಡುಕುವ ನಮ್ಮ ಈ ಪಯಣ ಹೀಗೆಯೇ ಮುಂದುವರಿಯುತ್ತದೆ. ಅಲ್ಲಿಯವರೆಗೂ ಕೀಪ್ ಎಕ್ಸ್ಪ್ಲೋರಿಂಗ್. ಪುನಃ ಭೇಟಿಯಾಗೋಣ. ಟೇಕ್ ಕೇರ್.